ನನ್ನ ಆಯ್ಕೆ ಯಾವತ್ತಿದ್ರೂ ನೀನೇ ಅಮ್ಮ. ನಿನ್ನ ಮುಂದೆ ನನಗೆ ಯಾವುದು ಹೆಚ್ಚಲ್ಲ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಅಂತರ್ಪಟ ಹಿಡ್ಕೊಳ್ಳಿ. ಶಂಕರಣ ಚಂದ್ರಣ್ಣ, ಅಲ್ಲೇನ್ ಮಾಡ್ತಾ ಇದ್ದೀರಿ? ಬನ್ನಿ ಅಂತರ್ಪಟ ಹಿಡೀರಿ. ಮದುಮಗಳು ಬಂದಾಯ್ತು, ಮದುಮಗ ಇನ್ನೂ ಬಂದೇ ಇಲ್ವಲ್ಲ? ಮುಹೂರ್ತ ಮೀರೋಗುತ್ತೆ. ಬರ್ತಾರೆ ಪುರೋಹಿತ್ರೆ, ಒಂದೇ ಒಂದು ನಿಮಿಷ. ಮದುವೆ ಗಂಡು ಎಲ್ಲೂ ಕಾಣಿಸ್ತಿಲ್ಲ. ಅಮ್ಮು, ನಾನು ನಿನ್ನ ಹತ್ರ ಏನೋ ಕೇಳ್ಬೋದಾ? ಕೇಳುವಂತೆ. ಅದಕ್ಕೂ ಮೊದಲು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಅಸಂಬದ್ಧವಾಗಿ ಮಾತಾಡ್ಕೊಳಮ್ಮ. ಏನಾಗಿದೆ ನಿನ್ಗೆ? ಯಾಕೆ ಅಮ್ಮು, ಏನಾಗಿದೆ ನಿನಗೆ? ಹಾಂ, ನೀನು ಏನು ಮಾಡಕ್ಕೆ ಹೊರಟಿದೀಯ ಅಂತ? ನಿಜ ಹೇಳೋಮ್ಮು, ಸೈಕೋ ಥರ ಆ್ಯಕ್ಟ್ ಮಾಡ್ತಿದ್ಯಾ? ನೀನು ಆರಾಮಾಗಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ನಾಟಕನ ಮನೇಲಿರೋರೆಲ್ಲ ನಂಬೋದು, ನಾನು ನಂಬಲ್ಲ. ಕರೆಕ್ಟ್. ನಾನು ನಾರ್ಮಲ್ ಆಗೇ ಇದ್ದೀನಿ. ಮತ್ತೆ ನಿನಗೇನೋ ಪ್ರಾಬ್ಲಮ್ ಇದೆ ಅಂತಂದ್ರು? ಪ್ರಾಬ್ಲಮ್ಮ? ನನಗ? ನಾನು ಚೆನ್ನಾಗೇ ಇದ್ದೀನಿ, ಯಾವಾಗಲೂ ಚೆನ್ನಾಗೇ ಇದ್ದೆ. ಆದರೆ ಇವರೇ ನಾನು ಸರಿ ಇಲ್ಲ ಅನ್ಕೊಳ್ಳೋದು. ನಾನು ಇರೋದೇ ಹೇಗೆ ಸಂದೀಪ್? ಸ್ವಲ್ಪ ದಿನ ಅಬ್ನಾರ್ಮಲ್ ಆಗಿದ್ದೆ ಅಷ್ಟೆ.
ಆದ್ರೆ ಇದೆ ನಾನು ನಾರ್ಮಲ್ ಆಗಿರೋ ರೂಪ. ಅಮ್ಮೋ ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮೋ. ದಯವಿಟ್ಟು ಅರ್ಥ ಆಗೋ ಥರ ಏನಾದರೂ ಹೇಳು. ನಾನು ಚೇಂಜ್ ಆಗಿರೋದ್ನ ನಾನು ಸರಿ ಹೋಗಿದ್ದೀನಿ ಅನ್ಕೊಂಡ್ರು ಇವರೆಲ್ಲ. ಪಾಪ. ಅಂದ್ರೆ ನಾನು ನಾರ್ಮಲ್ ಆಗಿದ್ರೆ ಇಲ್ಲೇನು ವರ್ಕೌಟ್ ಆಗಲ್ಲ ಸಂಡಿ. ನನಗೆ ಯಾರು ಕೇರು ಮಾಡಲ್ಲ, ಅಟೆನ್ಷನ್ ಕೊಡಲ್ಲ. ನನಗದೆಲ್ಲ ಸಿಗ್ಬೇಕು. ಅದೆಲ್ಲ ಸಿಗ್ಬೇಕು ಅಂದ್ರೆ ನಾನು ಹೀಗೆ ಇರಬೇಕು, ಅಬ್ನಾರ್ಮಲ್ ಆಗಿ. ಮುಂಚೆ ಹೇಗಿದ್ನೋ ಹಾಗೆ. ಆಗ ಎಲ್ಲರೂ ನನ್ನ ದಾರಿಗೆ ಬರ್ತಾರೆ. ಅಮ್ಮೋ ಹಿಂಗೆ ಆಡ್ತಿದ್ರೆ ನನಗೆ ಭಯ ಆಗುತ್ತೆ ಅಮ್ಮ. ಭಯ ಆಗ್ತಿದೆ ಸಂಡಿ. ಭಯ ಆಗ್ಲಿ ಅಂತಾನೆ ಅಲ್ವಾ ಹೀಗೆಲ್ಲ ಮಾಡ್ತಿರೋದು. ನಿನಗ್ ಮಾತ್ರ ಅಲ್ಲ, ಎಲ್ರಿಗೂ ಅಂದ್ರೆ ಎಲ್ರಿಗೂ ಭಯ ಆಗ್ಬೇಕು. ನಾನು ನನ್ನ ಮಾತಂದ್ರೆ ಭಯ ಪಟ್ಕೊಂಡು ಎಲ್ಲದಕ್ಕೂ ಚಿಟ್ಟಿಗೆ ಹೊಡಿಯೋಷ್ಟನ್ನು ಎಲ್ಲದಕ್ಕೂ ಒಪ್ಕೋಬೇಕು. ದಾರಿಗಡ್ಡ ಆಗಿರೋ ಆ ಮೂರ್ತಿ ಸುಶಾಂತ್ನ ಹೇಗ್ ದೂರ ಮಾಡ್ತೀನಿ ಅಂತ ನೋಡ್ತಿರೋ. ಈ ಅಮಲನ ಯಾರು ಸೋಲ್ಸಕ್ಕಾಗಲ್ಲ. ಏಯ್, ಎಲ್ಲೋ ನನ್ನ ಮಗ ಪುರ್ಸಿ ಇಲ್ದರದೆಲ್ಲ ಬೊಗಳಿದ್ರೆ ಸಿಗದ್ ಬಾರ್ನ ಕಟ್ಬಿಡ್ತೇನೆ. ಪುರ್ಸಿ, ಲೇ ಪುರ್ಸಿ, ಎಲ್ಲಿದ್ಯಾ? ಬಾರ್ನ ತಮಾಸೆ ಸಾಕು. ಪುರ್ಸಿ ಇಲ್ಲ, ಎಲ್ಲ ಕಡೆ ಹುಡುಕ್ತೆ, ಅವ್ರು ಕಾಣಿಸ್ತಿಲ್ಲ. ಏಯ್, ಹೋಗ್ಲ, ವಾಟಾರದ ಮೂಲೆನ ಹುಡುಕ್ರಿ. ನನ್ನ ಮಗ ಇಲ್ಲೇ ಎಲ್ಲೋ ಇರ್ತಾನೆ. ಇನ್ನು 5 ನಿಮಿಷದಾಗೆ ನನ್ನ ಮಗ ನನ್ನ ಕಣ್ಮುಂದೆ ಇರಬೇಕು. ಇಲ್ಲೋ ಅಂದ್ರೆ ಗೊತ್ತಲ್ಲ. ಹೋಗ್ರೋ. ಓಕೆ ಮೇಡಮ್. ಎಲ್ಲ ಕಡೆ ಹುಡುಕಿದ್ವಿ ಮೇಡಮ್, ಎಲ್ಲಿ ಕಾಣಿಸ್ಲಿಲ್ಲ. ಯೋಯ್, ನಿಜ ಹೇಳು, ನನ್ನ ಮಗ ಎಲ್ಲಿ ಅಂತ. ಮೊದ್ಲೇ ನಿಂಗೆ ಈ ಮದ್ವೆ ಇಷ್ಟ ಅಂತ ಹೇಳ್ತಾ ಇದ್ದೆ. ಆ ಪಾಪಕ್ಕೇನಾದ್ರು ಅವ್ರು ಎಲ್ಲಿದಾರೋ ನನಗೆ ಗೊತ್ತಿಲ್ಲ. ನಿಮ್ ಮಗ ಬಂದ್ರೆ ಮದ್ವೆ ಆಗ್ತೀನಿ. ನಿಮ್ ಮಗ ಬರೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಓಯ್, ಯೋನ್ ನೀನ್ ಹೇಳೋದು?
ಅಂದ್ರೆ ನನ್ ಮಗ ಕುಡ್ಕ ಅಂತಾನಾ? ಅಯ್ಯ ಕುಡ್ಕ ಅಂದ್ರೆ ಇನ್ನೇನು ಅನ್ನೋಕ್ಕಾಗತ್ತೆ. ಅವ್ನ್ ಕುಡಿಬೋದು, ಆದ್ರೆ ಇವಳ ಮ್ಯಾಕೆ ಪಿರಾಣನೆ ಮಡಿಕೊಂಡಿದ್ದ. ಎಲ್ಲೂ ಹೋಗಕ್ಕಿಲ್ಲ, ಬರ್ತಾನೆ, ಬಂದೇ ಬರ್ತಾನೆ. ಏ ಮಹೇಶ, ಮದ್ವೆ ಜವಾಬ್ದಾರಿ ಎಲ್ಲ ನಿಂದು ಅಂತ ಹೇಳಿದ್ದೆ ತಾನೆ, ಏನ್ ಸುಮ್ಕೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಕ್ಕ ಅದು ರಾಜಲಕ್ಷ್ಮಿ, ಮದುವೆ ಜವಾಬ್ದಾರಿ ಎಲ್ಲ ನಿಂದು ಅಂತ ಹೇಳಿದ್ದೆ ತಾನೇ? ಹೌದು ಹೇಳಿದ್ದೆ, ಮದುವೆ ಹುಡುಗಿ ಎಲ್ಲೂ ಹೋಗಲ್ಲ ಅಂತ. ನಾನು ಹೇಳಿದಾಗೆ ಅವ್ರು ಇಲ್ಲೇ ಇದ್ದಾರೆ, ಮಂಟಪದಲ್ಲೇ ಕೂತಿದ್ದಾರೆ. ಈಗ ಕಾಣಿಸ್ದೇ ಇರೋದು ನೀವ್ ನಂಬಿಕೆ ಇಟ್ಟಿರೋ ಮದುವೆ ಕಂಡು. ಅವರೇ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಬೇಗ ಹುಡ್ಗನ್ ಕರ್ಕೊಂಬನ್ನಿ. ಈ ಮುಹೂರ್ತ ಬಿಟ್ರೆ ಶುಭ ಮುಹೂರ್ತ ಬೇರೆ ಇಲ್ಲ. ರಾವು ಕಾಲ ಬೇರೆ ಶುರು ಆಗ್ಬಿಡುತ್ತೆ. ನನ್ ಮಗ ಯಾವಾಗ ಹೊಂಟೋದ್ನೋ ಆಗ್ಲೇ ರಾವ್ ಕಾಲ ಶುರುವಾಯ್ತು. ಯಾರೇನ್ ಹುಡ್ಕೋದು? ನಾನೇ ಹೋಗಿ ನನ್ ಮಗನ್ ಹುಡಿಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಯಾವಳನ ಕಾಲ್ ಕಿತ್ತೋ ಒಬ್ಬೊಬ್ರನ್ನ ಕತ್ತರಿಸಾಕ್ಬಿಡ್ತೀನಿ. ಹುಷಾರ್. ಏ ನಡ್ರಲೇ. ಅಕ್ಕ ನಾನು ಬಂದೆ.